ಒಂದು ಕೆಲವು ವಿಚಾರವನ್ನು ನಾವು ಮಾತಾಡ್ತಾ ಹೋಗೋಣ. ಕೆರೆ ದೇವಸ್ಥಾನದ ಮುಂದೆ ನಾವು ಕೆರೆಯನ್ನು ನಾವು ನೋಡ್ತೀವಿ. ಆ ಕೆರೆಯಲ್ಲಿ ಸ್ನಾನ ಮಾಡುತ್ತಿರುವಾಗ ಒಂದು ದಿನ ಸತ್ಯಮ್ಮ ಯಾರೋ ಬಂದು ನೋಡ್ತಾರೆ. ಆ ನೋಡಿದ ಕಾರಣಕ್ಕೆ ಸತ್ಯಮ್ಮ ಬೆಟ್ಟದ ಮೇಲೆ ಓಡಿ ಹೋಗ್ತಾರೆ. ಓಡಿ ಹೋಗುವ ಸಂದರ್ಭದಲ್ಲಿ ತನ್ನ ಮಡಿಲಲ್ಲಿ ಇರ್ತಕ್ಕಂಥ ಅಕ್ಕಿ ಚೆಲ್ಲಿ ಹೋಗುತ್ತೆ. ಆ ಚೆಲ್ಲಿ ಹೋದ ಜಾಗದಲ್ಲಿ ಅಡೇ ಪಾಪನ ಗಿಡಗಳು ಬೆಳೀತವೆ. ಬೆಳೆದ ಗಿಡಗಳ ಎಲೆಗಳನ್ನು ಪ್ರಿಯ ಬಂಧುಗಳೇ, ಸಂಸ್ಕೃತಿ ಆನ್ ಟಿ ವಿ ವತಿಯಿಂದ ಹೊಸಕೋಟೆ ತಾಲೂಕು ನಗರೇನಹಳ್ಳಿ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು. ಪ್ರಿಯ ಬಂಧುಗಳೇ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಹಾಗೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಪ್ರಿಯ ಬಂಧುಗಳೇ, ನಾವು ನಿಮಗೆ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ತಿಳಿಸುವ ಪ್ರಯತ್ನ ಮಾಡುತ್ತೇವೆ. ಓಡಿ ಹೋಗುವ ಸಂದರ್ಭದಲ್ಲಿ ತನ್ನ ಮಡಿಲಲ್ಲಿ ಇರ್ತಕ್ಕಂಥ ಅಕ್ಕಿ ಚೆಲ್ಲಿ ಹೋಗುತ್ತೆ. ಆ ಚೆಲ್ಲಿ ಹೋದ ಜಾಗದಲ್ಲಿ ಅಡೇ ಪಾಪನ ಗಿಡಗಳು ಬೆಳೀತವೆ. ಬೆಳೆದ ಗಿಡಗಳ ಎಲೆಗಳನ್ನು ಈಗಲೂ ಸಹ ಕೆಮ್ಮಿಗೆ, ಜ್ವರಕ್ಕೆ ಮತ್ತಿತರ ಕಾಯಿಲೆಗಳಿಗೆ ಬಳಸ್ತಾರೆ. ಆ ಬಳಸಿದಾಗ ವಾಸಿಯಾಗಿರ್ತಕ್ಕಂಥ ಎಷ್ಟೋ ನಿದರ್ಶನಗಳು ಸಹ ಊರಿನ ಗ್ರಾಮಸ್ಥರು ಸಹ ಹೇಳ್ತಾ ಇದ್ದಾರೆ. ಹಾಗೆ ಈ ಸತ್ಯಮ್ಮನ ವಿಚಾರ ಅಪಾರವಾದದ್ದು. ಹೊಸಕೋಟೆ ತಾಲೂಕು ಕೆ. ಸತ್ತಿವಾರ ಗ್ರಾಮದಲ್ಲಿ ಸತ್ಯಮ್ಮ ದೇವಾಲಯ ಜೀರ್ಣೋದ್ಧಾರ ಕಾರ್ಯ ಮತ್ತು ಹೊಸಕೋಟೆ ನಗರದಲ್ಲಿ ರಥಕ್ಕೆ ಶಾಸಕರಾಗಿರುವ ಶರತ್ ಬಚ್ಚೇಗೌಡರವರು ಚಾಲನೆ ನೀಡಿ ಮಾತನಾಡಿದ ಅವರು, ವಿಶೇಷವಾಗಿ 3-4 ವರ್ಷ ಪ್ರಯತ್ನದ ಫಲವಾಗಿ ಅದ್ಭುತವಾದ ದೇವಾಲಯ ಕೆ. ಸತ್ತಿವಾರ ಗ್ರಾಮದಲ್ಲಿ ಲೋಕಾರ್ಪಣೆ ಮಾಡಿದ್ದೇವೆ. ಇವತ್ತು ಸತ್ಯಮ್ಮ ದೇವಾಲಯ ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು ಗ್ರಾಮದಲ್ಲಿ ಎಲ್ಲ ಸಮುದಾಯದವರು ಎಲ್ಲರೂ ಒಟ್ಟುಗೂಡಿ ಮಾಡಿರ್ತಕ್ಕಂಥದ್ದು. ನಗರದಲ್ಲಿ ರಥಕ್ಕೆ ಚಾಲನೆ ಕೊಟ್ಟು ಎಲ್ಲ ಕಡೆ ಪ್ರದಕ್ಷಿಣೆ ಹಾಕಿಕೊಂಡು ಬಂದು ಸುಗಮವಾಗಿ ಎಲ್ಲವೂ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಬೇಸಿಗೆ ಕಾಲ ಭೀಕರವಾಗಿ ಪ್ರಾರಂಭವಾಗಿದೆ. ಆದ್ದರಿಂದ ಒಳ್ಳೆಯ ಮಳೆ ಆಗಲಿ, ನೀರು ಬರಲಿ, ಎಲ್ಲರೂ ಸಮೃದ್ಧಿಯಾಗಿರಲಿ ಎಂದು ಈ ಸಂದರ್ಭದಲ್ಲಿ ಹರ್ಷಿಸುತ್ತಾ ಒಳ್ಳೆಯದಾಗಲಿ ಎಂದು ಹೇಳಿದರು. ಪ್ರಿಯ ಬಂಧುಗಳೇ, ನಾವೇನು ಗರುಡುಗಂಬ, ಸತ್ಯಮ್ಮನ ಒಂದು ಗರುಡುಗಂಬ ಅಂತ ಏನು ನಾವು ನೋಡ್ತಾ ಇದ್ವಿ, ಅದರ ಮುಂಭಾಗದಲ್ಲಿಯೇ ಸತ್ಯಮ್ಮನ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದಾರೆ. ಪ್ರಿಯ ಬಂಧುಗಳೇ, ಕೆ. ಸತ್ತಿವಾರದ ಗ್ರಾಮಸ್ಥರಾಗಿರ್ತಕ್ಕಂಥ ಎಸ್ ಪಿ ರಾಜಣ್ಣ, ಎಸ್ ಎ ರಘು, ನಾರಾಯಣ ಸ್ವಾಮಿ, ಚಂದ್ರಣ್ಣ, ರಮೇಶ್ ಎಸ್ ಎನ್, ಎಸ್ ಪಿ ಕೃಷ್ಣಪ್ಪ, ಎಸ್ ಆರ್ ಲೋಕೇಶ್, ನಾರಾಯಣ ಸ್ವಾಮಿ, ಚೇತನ್ ಎಸ್ ಟಿ ಎಂ, ಭೈರಪ್ಪ ಎಸ್ ಎಂ, ಎಸ್ ಪಿ ನಾರಾಯಣ ಸ್ವಾಮಿ, ಕೆ ಎಂ ಅಶೋಕ್ ಕುಮಾರ್ ಮತ್ತು ರಾಮೇಗೌಡರು ಮತ್ತಿತರ ಗಣ್ಯ ವ್ಯಕ್ತಿಗಳು ಸೇರಿದ್ದರು.
దినదినాభివృద్ధిగాంచుతూ మంచి కీర్తి, సంపదలు, విద్య, వినయము, బుద్ధి, వివేకము ఇవన్నీ కూడా సంపూర్ణంగా అందరికీ కలగాలి అని అమ్మవారి యొక్క పాదముల సాక్షిగా నేను కోరుకుంటూ సెలవు తీసుకుంటున్నాను. ನಮಸ್ಕಾರ. ಚಾಲನೆ ಕೊಟ್ಟು ರಥ ಇವತ್ತು ನಗರದ ಏನು ಸುತ್ತು ಪ್ರದಕ್ಷಿಣೆ ಹಾಕ್ಕೊಂಡು ಬರುತ್ತೆ, ಸುಗಮವಾಗಿ ಎಲ್ಲ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾವು ಏನಂತ ಬಯಸಂದರೆ, ಬೇಸಿಗೆ ಕಾಲ ತುಂಬ ಭೀಕರವಾಗಿ ಪ್ರಾರಂಭ ಆಗಿದೆ. ಆದ್ದರಿಂದ ಒಳ್ಳೆ ಮಳೆ ಆಗಲಿ, ಒಳ್ಳೆ ನೀರು ಬರಲಿ, ರೈತರು ಚೆನ್ನಾಗಿರಲಿ, ಸುಭಿಕ್ಷೆ ಆಗಲಿ, ಮಳೆ ಬೆಳೆಗಳಾಗಲಿ, ಎಲ್ಲರೂ ಸಮೃದ್ಧಿಯಾಗಿರಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹರ್ಷಿಸ್ತಾ, ವಿಶೇಷವಾಗಿ ಈಗಾಗಲೇ ಸ್ವಾಮಿಗಳು ಹೇಳ್ದಂಗೆ ಏನು ಸುಮಾರು ಒಂದು 3-4 ವರ್ಷದಿಂದ ಆಗ್ತಾ ಇರ್ತಕ್ಕಂಥ ಪ್ರಯತ್ನ ಇವತ್ತು ಫಲ ಆಗಿ ಇವತ್ತು ಅದ್ಭುತವಾದಂಥ ದೇವಾಲಯ ಇವತ್ತು ನಮ್ಮ ಸತ್ವಾರ ಗ್ರಾಮದಲ್ಲಿ ನಾವು ಇವತ್ತು ಲೋಕಾರ್ಪಣೆಯನ್ನು ನಾವು ಮಾಡಿದ್ದೀವಿ. ಇವತ್ತು ಸತ್ಯಮ್ಮ ದೇವಿಯ ದೇವಾಲಯ ಇವತ್ತು ನಾವು ಇಲ್ಲಿ ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು. ಗ್ರಾಮದ ಎಲ್ಲ ಸಮುದಾಯದವರು ಎಲ್ಲರೂ ಕೂಡ ಸೇರಿಕೊಂಡು ಬಂದು ಮಾಡ್ಕೊಳ್ಳೋಂಥದ್ದು. ಆ ಒಂದು ದೇವಸ್ಥಾನಕ್ಕೆ ಒಂದು ಗ್ರಾಮಸ್ಥರೆಲ್ಲ ಕೂಡ ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ದಾಖಲಾತಿಯನ್ನು ಸೃಷ್ಟಿ ಮಾಡ್ಕೊಂಡು ಬರಬೇಕು ಅಂತೇಳಿ. ಆದ್ದರಿಂದ ಹಿಂದೆ ಸ್ವಾಮಿಗಳು ಹೇಳಿದ ರೀತಿಯಲ್ಲಿ ವಿಶೇಷವಾದಂಥ ಶಕ್ತಿ ಇದ್ದಂಥ ಸ್ಥಳದಲ್ಲಿ ಆ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ದೇವಿಗೆ ಇವತ್ತು ಮತ್ತೊಮ್ಮೆ ಬಂದು ಜೀರ್ಣೋದ್ಧಾರ ಮಾಡುವ ಮುಖಾಂತರವಾಗಿ ಮತ್ತೊಮ್ಮೆ ಶಕ್ತಿ ತುಂಬುವ ಕೆಲಸನ ಇವತ್ತು ಮಾಡಿದ್ದಾರೆ. ಶಕ್ತಿ ಅವರು ಹೇಳ್ದಂಗೆ ಬರೀ ಸತ್ವಾರ ಗ್ರಾಮಕ್ಕಲ್ಲ, ಹೊಸಕೋಟೆ ತಾಲೂಕುಗಲ್ಲ, ಕರ್ನಾಟಕ ರಾಜ್ಯ ದೇಶಕ್ಕೆಲ್ಲನೂ ಕೂಡ ಇದೇನು ಶಕ್ತಿ ತುಂಬ್ತಾ ಇದೆ, ಆ ಶಕ್ತಿ ಇರಲಿ ಅಂತೇಳಿ ಅದಕ್ಕೆ ಬೇಕಾದಂಥ ಇನ್ನೂ ಮೂಲ ಸೌಕರ್ಯಗಳನ್ನ ನಾವೇನು ಒದಗಿಸ್ಕೊಡ್ಬೇಕಾಗಿದೆಯೋ, ಭೂಮಿಗೆ ರೆಕಾರ್ಡ್ ಏನು ಮಾಡ್ಕೊಡ್ಬೇಕಾಗಿದೆಯೋ ಅವೆಲ್ಲವನ್ನೂ ಕೂಡ ಕೂತು ಗ್ರಾಮಸ್ಥರ ಪರವಾಗಿ, ಆ ತಾಯಿ ಪರವಾಗಿ ಮಾಡಿಸ್ಕೋಬೇಕಾದನ್ನ ಕೆಲಸ ಎಲ್ಲ ಕೂಡ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತೀವಿ. ಧನ್ಯವಾದಗಳು ಸರ್. ಸತ್ಯವಾರ ಅಂತ ಬರಲು ಕಾರಣವೇ ಈ ದೇವಸ್ಥಾನ. ನಮ್ಮ ಹಿರಿಯರು ಅಂದರೆ ಪೂರ್ವಿಕರು ಇದಕ್ಕೆ ಪುರಾತನವಾದ ಇತಿಹಾಸನೇ ಇದೆ. ಇಲ್ಲಿ ನಮ್ಮ ಊರಿನಲ್ಲಿ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ಲಕ್ಷ್ಮೀ ಅಂದರೆ 5 ಕೀರ್ತಿನಾರಾಯಣ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ ಸಮಯದಲ್ಲಿ ಕೈವಾರ ನಾರಾಯಣ ತತ್ನವರು ಇಲ್ಲಿ ಮ್ಯಾಗ ಗ್ರಾಮ ದೇವತೆ ಅಂತ ಒಂದು ನೇಮಿಸ್ಬಿಟ್ರು. ಅದನ್ನು ಒಂದು ಗರುಡುಗಮ್ ಥರ ಇಲ್ಲಿ ಗುಟ್ಟದ ಮೇಲೆ ತಾಯಿ ನೆಲೆಸಿದ್ದಾಳೆ ಅಂತ ಹೇಳ್ಬಿಟ್ಟು ಅದೇ ಕಾರಣಕ್ಕೆ ನಮ್ಮೂರು ಸತ್ಯಾಪುರ. ಮತ್ತು ನಾವು ಪುನರ್ ದೇವಸ್ಥಾನ ನಿರ್ಮಾಣ ಮಾಡಿ ಈಗ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದೀವಿ. ವಿಗ್ರಹ ಏನಿದೆಯೋ ಅದರ ಮುಂದೆನೇ ವಿಗ್ರಹನ ಸತ್ಯಮ್ಮ ತಾಯಿ ವಿಗ್ರಹ ಮಾಡಿಸಿ ಈ ಕಾಲಕ್ಕೆ ಪುನರ್ ಪ್ರತಿಷ್ಠಾಪನೆ ಮಾಡಿದ್ರಿ. ಮುಂಚೆ ಗೋವುಗಳು ಜಾಸ್ತಿ ಮೇಯ್ತಾದ್ರಿಂದ ನಾವು ಇಲ್ಲೇ ಬಂದು ಪೂಜೆ ಮಾಡ್ತಾಯಿದ್ದು. ನಮಗೆ ಮಳೆ ಬಂದಿಲ್ಲ ಅಂದರೆ ನಾವು ಇಲ್ಲೇ ಸ್ಟಾರ್ಟು, ಇಲ್ಲಿಂದ ಪೂಜೆ ಮಾಡಿ ಇಲ್ಲಿಂದ ನಾವು ಗಂಜಿ ಕುಡಿದು ಕೆಳಗಡೆ ಬಾಯಿ ಬಡ್ಕೊಂಡು ಕೆಳಗಡೆ ಹೋಗೋಷ್ಟೊತ್ತಿಗೆ ಸುಮಾರು ಬಾರಿ ನಮ್ಮ ಹಿರಿಯರು ಹೇಳ್ತಾರೆ ಮಳೆ ಬಂದಿದೆ. ನನ್ನ ಇದರಲ್ಲೂ ನಾವು ಕೆಳಗಡೆ ಹೋಗೋಷ್ಟೊತ್ತಿಗೆ ಮಳೆಯಲ್ಲಿ ನೆನ್ಕೊಂಡು ಮನೆಗೆ ಹೋಗಿದ್ದೀರಿ. ಭಾರಿ ಸತ್ಯವಾದ ದೇವಸ್ಥಾನ ಆಗಿದೆ. ಇದರಿಂದ ಈ ದೇವಸ್ಥಾನ ನಿರ್ಮಾಣಕ್ಕೆ ಮತ್ತು ನಮಗೆ ಸುತ್ತಮುತ್ತ ಜನರು ಎಲ್ಲ ಸೇರಿ ಒಟ್ಟು ಸಪೋರ್ಟ್ ಕೊಟ್ಟಿದ್ದಕ್ಕೆ ಅವರಿಗೆಲ್ಲ ನಾವು ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀವಿ ನಾವು ಪ್ರತಿ ವರ್ಷದಂತೆ ಅಂತ ಹೇಳಲು ಇಚ್ಛಿಸ್ತೀವಿ. ನಮ್ಮ ಹೆಸರು ರಮೇಶ್, ಸತ್ವಾರ. ಧನ್ಯವಾದಗಳು ಸರ್.